أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಕಳೆದ ಖುತುಬಗಳಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಯುದ್ಧಗಳು ಮತ್ತು ಆ ಯುದ್ಧಗಳಿಗೆ ಸಂಬಂಧಿಸಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಚರಿತ್ರೆಯ ಕುರಿತು ಪ್ರಸ್ತಾಪಿಸಲಾಗುತ್ತಿತ್ತು. ಇದರ ಸಂಬಂಧವಾಗಿ ತಬೂಕ್ ಯುದ್ಧದ ವಿವರಣೆಯನ್ನು ನೀಡಲಾಗುತ್ತಿತ್ತು. ಅದರ ಹೆಚ್ಚಿನ ವಿವರ ಹೀಗಿದೆ. ಈ ಸಂದರ್ಭದಲ್ಲಿ ಒಬ್ಬ ಮಹಿಳೆಯು ಬಹಳ ನಿಷ್ಠೆ ಮತ್ತು ಉತ್ಸಾಹವನ್ನು ತೋರಿಸಿದರು. ಅದನ್ನು ಉಲ್ಲೇಖಿಸುತ್ತಾ ಹಜರತ್ ಮುಸ್ಲಿಮೌದ್ ರಜಲ್ಲಾನ್ಹು ಹೇಳುತ್ತಾರೆ, ಸೈನ್ಯವು ಸಿರಿಯಾದ ಕಡೆಗೆ ಹೋಗಬೇಕಾದ್ದರಿಂದ ಮತ್ತು ಮೌತಾದ ಯುದ್ಧದ ದೃಶ್ಯವು ಮುಸ್ಲಿಮರ ಕಣ್ಣುಗಳ ಮುಂದೆ ತಾಜಾ ಆಗಿ ಇದ್ದುದರಿಂದ ಪ್ರತಿ ಮುಸ್ಲಿಮನ ಮನಸ್ಸಿನಲ್ಲಿ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವದ ರಕ್ಷಣೆಯ ಚಿಂತೆ ಎಲ್ಲ ಚಿಂತೆಗಳಿಗಿಂತ ಹೆಚ್ಚಾಗಿತ್ತು. ಮಹಿಳೆಯರು ಕೂಡ ಈ ಅಪಾಯವನ್ನು ಅರಿತುಕೊಂಡಿದ್ದರು ಮತ್ತು ತಮ್ಮ ಪತಿ ಮತ್ತು ಪುತ್ರರೊಡನೆ ಯುದ್ಧಕ್ಕೆ ಹೋಗಲು ಒತ್ತಾಯಿಸುತ್ತಿದ್ದರು. ಈ ಪ್ರಾಮಾಣಿಕತೆ ಮತ್ತು ಈ ಉತ್ಸಾಹದ ಅಂದಾಜು ಹೀಗೆ ಮಾಡಬಹುದು. ಒಬ್ಬ ಸಹಾಬಿ ರಜಿಲ್ಲಾನ್ಹು ಯಾವುದೋ ಕೆಲಸಕ್ಕಾಗಿ ಮದೀನದಿಂದ ಹೊರಗೆ ಹೋಗಿದ್ದರು. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೈನ್ಯದೊಂದಿಗೆ ಮದೀನದಿಂದ ಹೊರಟ ನಂತರ ಅವರು ಹಿಂತಿರುಗಿದರು. ಒಂದು ಅವಧಿಯ ವಿರಹದ ನಂತರ ಅವರು ತನ್ನ ಪತ್ನಿಯನ್ನು ನೋಡಲು ಮತ್ತು ಸಂತೋಷಪಡಲು ಮನೆಯ ಕಡೆಗೆ ಬಂದರು. ಆಗ ತನ್ನ ಪತ್ನಿ ಅಂಗಳದಲ್ಲಿ ಕುಳಿತಿರುವುದನ್ನು ಕಂಡು ಅಕ್ಕರೆಯಿಂದ ಪ್ರೀತಿಸಲು ಮುಂದೆ ಸಾಗಿದರು. ಅವರು ತನ್ನ ಪತ್ನಿಯ ಹತ್ತಿರ ಬಂದಾಗ ಆಕೆ ತನ್ನ ಎರಡೂ ಕೈಗಳಿಂದ ಅವರನ್ನು ತಳ್ಳುತ್ತಾ ಹೀಗೆ ಸರಿಸಿದಳು ಹಾಗೂ ಹೀಗೆ ಹೇಳಿದಳು, ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಪಾಯದ ಸ್ಥಳಕ್ಕೆ ಹೋಗುತ್ತಿದ್ದಾರೆ ಮತ್ತು ನೀವು ನಿಮ್ಮ ಪತ್ನಿಯನ್ನು ಪ್ರೀತಿಸಲು ಧೈರ್ಯ ಪಡುತ್ತೀರಾ? ನಿಮಗೆ ನಾಚಿಕೆಯಾಗುವುದಿಲ್ಲವೇ? ಮೊದಲು ಹೋಗಿ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿರಿ, ಅನಂತರ ಈ ವಿಷಯಗಳ ಬಗ್ಗೆ ಆಲೋಚಿಸೋಣ. ಆ ಸಹಾಬಿ ತಕ್ಷಣವೇ ಮನೆಯಿಂದ ಹೊರಟು ಹೋದರು ಮತ್ತು ತಮ್ಮ ಸವಾರಿ ಮೃಗದ ಪೀಠವನ್ನು ಬಿಗುಗೊಳಿಸಿ 3 ದಿನಗಳ ಯಾತ್ರೆಯನ್ನು ಮಾಡಿ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸೇರಿಕೊಂಡರು. ಅವರು ಮದೀನಕ್ಕೆ ಹಿಂತಿರುಗಿದ್ದು ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇತರ ಸಹಾಬಿಯರು ಮದೀನಕ್ಕೆ ಹಿಂತಿರುಗಿದಾಗಲೇ ಆಗಿತ್ತು. ಒಟ್ಟಿನಲ್ಲಿ ಇವರು ಅಂತಹ ಜನರಾಗಿದ್ದರು. ಅವರು ಪ್ರತಿ ಅಪಾಯದ ಸಂದರ್ಭದಲ್ಲೂ ತಮ್ಮ ಪ್ರಾಣವನ್ನು ಹಿಂಜರಿಕೆಯಿಲ್ಲದೆ ಅಪಾಯಕ್ಕೆ ಹಾಕಿದರು. ಅವರು ಅನುಭವಿಸಿದ ಯಾವುದೇ ಕಷ್ಟ ಮತ್ತು ದುಃಖವನ್ನು ಅವರು ಕಷ್ಟ ಮತ್ತು ದುಃಖ ಎಂದು ಭಾವಿಸಲಿಲ್ಲ. ಬದಲಾಗಿ ಯಾವುದೇ ಸೇವೆಯ ಅವಕಾಶ ದೊರೆಯುವಾಗ ಅವರು ತಮ್ಮ ಪ್ರಾಣವನ್ನು ಸಂತೋಷದಿಂದ ಅರ್ಪಿಸುತ್ತಿದ್ದರು. ಅಂತೂ ಇದರ ವಿವರಗಳಲ್ಲಿ ಬರೆದಿರುವಂತೆ 15 ಅಥವಾ 19 ಸ್ಥಳಗಳಲ್ಲಿ ತಂಗುತ್ತಾ ಅವರು ತಮ್ಮ ಸಹಾಬಿಯರೊಂದಿಗೆ ತಬೂಕ್ ತಲುಪಿದರು. ತಬೂಕ್ನ ಈ ಪ್ರಯಾಣದಲ್ಲಿ ತಂಗಿದ ಸ್ಥಳಗಳ ಪ್ರತ್ಯೇಕ ವಿವರ ಲಭ್ಯವಿಲ್ಲ. ಆದರೆ ನಂತರ ಈ ಸ್ಥಳಗಳಲ್ಲಿ ಮಸೀದಿಗಳನ್ನು ನಿರ್ಮಿಸಲಾಯಿತು ಮತ್ತು ಆ ಸ್ಥಳಗಳ ಹೆಸರಿನಲ್ಲೇ ಮಸೀದಿಗಳನ್ನು ಹೆಸರಿಸಲಾಯಿತು. ಆದ್ದರಿಂದ ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದೇ ಸ್ಥಳಗಳಲ್ಲಿ ತಂಗಿರಬಹುದು ಎಂದು ಚರಿತ್ರಗಾರರು ಹೇಳುತ್ತಾರೆ. ಒಂದು ವರದಿಯಲ್ಲಿ ಹಜರತ್ ಉಕ್ಬಾ ಬಿನ್ ಆಮಿರ್ ರಜಲ್ಲಾನ್ಹು ಹೇಳುತ್ತಾರೆ, ನಾವು ತಬೂಕ್ ಯುದ್ಧದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಹೊರಟು ಒಂದು ರಾತ್ರಿ ಅವರು ನಿದ್ರಿಸಿ ಬೆಳಿಗ್ಗೆ ಎಚ್ಚರಗೊಂಡಾಗ ಸೂರ್ಯ ಉದಯಿಸಿ ಮಾರುದ್ದ ಮೇಲೇರಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಎಲೇ ಬಿಲಾಲ್, ಫಜರಿಗಾಗಿ ನಮ್ಮನ್ನು ಎಬ್ಬಿಸುವಂತೆ ನಾನು ನಿಮಗೆ ಹೇಳಿರಲಿಲ್ಲವೇ? ಹಜರತ್ ಬಿಲಾಲ್ ರಜಲ್ಲಾನ್ಹು ಹೇಳಿದರು, ಯಾ ರಸೂಲಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಿಮ್ಮಂತೆ ನನಗೂ ನಿದ್ರೆ ಬಂತು. ವರದಿಗಾರ ಹೇಳುತ್ತಾರೆ, ಪ್ರಯಾಣವನ್ನು ಮುಂದುವರಿಸಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೈನ್ಯಕ್ಕೆ ಆದೇಶ ನೀಡಿದರು. ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸವಾರಿ ಮೃಗದಿಂದ ಇಳಿದು ಸುನ್ನತ್ ನಮಾಜುಗಳನ್ನು ನೆರವೇರಿಸಿದರು ಮತ್ತು ಸಹಾಬಿಯರಿಗಾಗಿ
ನಮಾಜಿನ ಇಮಾಮತ್ ವಹಿಸಿದರು. ಅನಂತರ ಇಡೀ ದಿನ ಮತ್ತು ರಾತ್ರಿ ಪ್ರಯಾಣಿಸಿದರು. ಕೊನೆಗೆ ಮರುದಿನ ಬೆಳಗ್ಗೆ ತಬೂಕ್ ತಲುಪಿದರು. ತಬೂಕ್ ತಲುಪಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನನ್ನು ಸ್ತುತಿಸಿದರು ಮತ್ತು ಸಹಾಬ್ಯರನ್ನು ಸಂಬೋಧಿಸಿ ಭಾಷಣ ಮಾಡಿದರು ಹಾಗೂ ಸಮಗ್ರವಾದ ಉಪದೇಶಗಳನ್ನು ನೀಡುತ್ತಾ ಹೀಗೆ ದುಆ ಮಾಡಿದರು: ಹೇ ಅಲ್ಲಾ, ನನ್ನನ್ನು ಮತ್ತು ನನ್ನ ಉಮ್ಮತ್ತನ್ನು ಕ್ಷಮಿಸು. ಹೇ ಅಲ್ಲಾ, ನನ್ನನ್ನು ಮತ್ತು ನನ್ನ ಸಮುದಾಯವನ್ನು ಕ್ಷಮಿಸು. ಹೇ ಅಲ್ಲಾ, ನನ್ನನ್ನು ಮತ್ತು ನನ್ನ ಸಮುದಾಯವನ್ನು ಕ್ಷಮಿಸು. ಅವರು ಇದನ್ನು 3 ಬಾರಿ ಹೇಳಿದರು. ಅನಂತರ ಹೀಗೆ ಹೇಳಿದರು: ನಾನು ನನಗಾಗಿ ಮತ್ತು ನಿಮಗಾಗಿ ಅಲ್ಲಾಹನಿಂದ ಮಗ್ಫಿರತ್ ಕ್ಷಮೆಯಾಚನೆ ಯಾಚಿಸುತ್ತೇನೆ. ಈ ಸಂದರ್ಭದಲ್ಲಿ ಹಿರ್ಕಲ್ ಅರಸನಿಗೆ ಇಸ್ಲಾಂ ಧರ್ಮದ ಸಂದೇಶ ತಲುಪಿಸಲು ಪತ್ರ ಬರೆದ ಬಗ್ಗೆ ಪ್ರಸ್ತಾಪವಿದೆ. ಹಿರ್ಕಲ್ನಿಗೆ ಪತ್ರವನ್ನು ನೀಡಿದಾಗ ಆತ ಅದನ್ನು ಓದಿ ಹೀಗೆ ಹೇಳಿದ: ನೀವು ನಿಮ್ಮ ಪ್ರವಾದಿಯ ಬಳಿಗೆ ಹೋಗಿ ನಾನು ಅವರ ಅನುಯಾಯಿಯಾಗಿದ್ದೇನೆ ಎಂದು ಅವರಿಗೆ ತಿಳಿಸಿರಿ. ಆದರೆ ನಾನು ನನ್ನ ಸಾಮ್ರಾಜ್ಯವನ್ನು ಬಿಡಲು ಬಯಸುವುದಿಲ್ಲ. ಅವರು ಕೆಲವು ದೀನಾರ್ಗಳನ್ನು ಕೂಡ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಕಳುಹಿಸಿದರು. ಈ ಬಗ್ಗೆ ತಿಳಿಸಲಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು: ಅವರು ಸುಳ್ಳು ಹೇಳಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ದೀನಾರ್ಗಳನ್ನು ಜನರಿಗೆ ವಿತರಿಸಿಕೊಟ್ಟರು. ಚರಿತ್ರೆಯಲ್ಲಿ ಅಹ್ಲೆ ಐಲಾ ಜೊತೆಗಿನ ಒಪ್ಪಂದದ ಪ್ರಸ್ತಾಪವಿದೆ. ತಬೂಕ್ನಲ್ಲಿ ತಂಗಿದ್ದ ಸಮಯದಲ್ಲಿ ಐಲಾದ ದೊರೆ ಮತ್ತು ಅವರೊಂದಿಗೆ ಅಹ್ಲೆ ಶಾಮ್, ಅಹ್ಲೆ ಯಮನ್, ಅಹ್ಲೆ ಬಹರ್, ಅಹ್ಲೆ ಜರ್ಬಾ ಮತ್ತು ಅಹ್ಲೆ ಅಜ್ರೂಹ್ ಕೂಡ ಬಂದರು ಮತ್ತು ಅವರು ಕೂಡ ಒಪ್ಪಂದ ಮಾಡಲು ವಿನಂತಿಸಿದರು. ಅವರಿಗಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಭಯ ಪತ್ರವನ್ನು ಬರೆದರು. ನಂತರ ಅಹ್ಲೆ ಮಕ್ಕನಾದ ಯಹೂದಿಯರೊಂದಿಗೆ ಮೈತ್ರಿಯ ಒಪ್ಪಂದವಾಯಿತು. ಅವರಿಗಾಗಿಯೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಭಯ ಪತ್ರವನ್ನು ಬರೆದು ಕೊಟ್ಟರು. ತಬೂಕ್ ಯುದ್ಧಕ್ಕೆ ಸಂಬಂಧಿಸಿದಂತೆ ಹಜರತ್ ಖಾಲಿದ್ ಬಿನ್ ವಲೀದ್ ರಜಿಯಲ್ಲಾಹು ಉಕೈದರ್ ಬಿನ್ ಅಬ್ದುಲ್ ಮಲಿಕ್ನ ಕಡೆಗೆ ಹೋಗಿದ್ದ ಒಂದು ದಂಡಯಾತ್ರೆಯ ಪ್ರಸ್ತಾಪವಿದೆ. ತಬೂಕ್ನಿಂದ 400 ಕಿಲೋಮೀಟರ್ ದೂರದಲ್ಲಿ ಈ ಕೋಟೆ ಇತ್ತು. ಉಕೈದರ್ ಬನು ಕಿಂದಾ ಗೋತ್ರಕ್ಕೆ ಸೇರಿತ್ತು. ಅದರ ಅರಸ ಕ್ರೈಸ್ತನಾಗಿದ್ದನು. ಹಜರತ್ ಖಾಲಿದ್ ರಜಿಯಲ್ಲಾಹುರೊಡನೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದರು: ರಾತ್ರಿಯ ಸಮಯದಲ್ಲಿ ಅವನು ಗೋವಿನ ಬೇಟೆಯಾಡುವಾಗ ನೀವು ಅವನನ್ನು ಕಾಣುವೆ. ಆಗ ನೀವು ಅವನನ್ನು ಹಿಡಿಗೂಡಿರಿ. ಅನಂತರ ಹೀಗೆ ಹೇಳಿದರು: ಅಲ್ಲಾಹನು ದೌಮದ ಮೇಲೆ ನಿಮಗೆ ವಿಜಯ ನೀಡುವನು. ನೀವು ಅದರ ಮೇಲೆ ವಿಜಯ ಸಾಧಿಸಿದರೆ ಅದರ ಅರಸನನ್ನು ಕೊಲ್ಲಬೇಡಿರಿ. ಅವನನ್ನು ನನ್ನ ಬಳಿಗೆ ತನ್ನಿರಿ. ಅವನು ನಿರಾಕರಿಸಿದರೆ ಹೋರಾಟ ಮಾಡಿದರೆ ಮಾತ್ರ ಅವನನ್ನು ಕೊಂದು ಬಿಡಿರಿ. ತಬೂಕನ ಸಂದರ್ಭದಲ್ಲಿ ಒಬ್ಬ ಸಹಾಬಿಯಾದ ಹಜರತ್ ಅಬ್ದುಲ್ಲಾ ಜುಲ್ ಬಜಾದೈನಿ ಮುಜ್ನಿ ರಜಿಯಲ್ಲಾಹುರ ನಿಧನ ಮತ್ತು ದಫನ್ ಮಾಡಿದ ಬಗ್ಗೆ ಸಹ ಪ್ರಸ್ತಾಪವಿದೆ. ಅದನ್ನು ನೋಡಿ ಕೆಲವು ಹಿರಿಯ ಸಹಾಬಿಯರು ಹೀಗೆ ಆಶಿಸಿದರು: ದಫನ್ ಮಾಡಲ್ಪಟ್ಟ ಸಹಾಬಿಯ ಕಬರಿನಲ್ಲಿ ನಾವು ಇರಬೇಕಾಗಿತ್ತು. ಅದೇ ರೀತಿ ಈ ಪ್ರಯಾಣದಲ್ಲಿ ಹಜರತ್ ಮುಆವಿಯಾ ಬಿನ್ ಮುಆವಿಯಾ ಮುಜ್ನಿ ರಜಿಯಲ್ಲಾಹುರ ಜನಾಜಾ ನಮಾಜಿನ ಪ್ರಸ್ತಾಪ ಸಹ ಇದೆ. ಹಜರತ್ ಅನಸ್ ಬಿನ್ ಮಾಲಿಕ್ ರಜಿಯಲ್ಲಾಹು ವರದಿ ಮಾಡುತ್ತಾರೆ: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಬೂಕ್ನಲ್ಲಿದ್ದಾಗ ಜಿಬ್ರೀಲ್ ಅಲೈಹಿಸ್ಸಲಾಂ ಬಂದು ಹೀಗೆ ಹೇಳಿದರು: ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಮುಆವಿಯಾ ಮುಜ್ನಿ ಮದೀನದಲ್ಲಿ ನಿಧನರಾಗಿದ್ದಾರೆ. ನೀವು ಅವರ ಜನಾಜಾ ನಮಾಜ್ ನಿರ್ವಹಿಸಿರಿ. ಅನಂತರ ಅವರ ಜನಾಜಾ ಇದ್ದ ಮಂಚ ಗಾಳಿಯಲ್ಲಿ ಎತ್ತಲ್ಪಟ್ಟು ಕಣ್ಣುಗಳ ಮುಂದೆ ಬಂದದ್ದಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ದಿವ್ಯ ದರ್ಶನದಲ್ಲಿ ತೋರಿಸಲಾಯಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜನಾಜಾ ನಮಾಜ್ ನೆರವೇರಿಸಿದರು. ಅವರ ಮುಂದೆ ದೇವದೂತರು ಸಾಲಾಗಿ ನಿಂತಿದ್ದರು. ಇವರಿಗೆ ಈ ಪದವಿ ಹೇಗೆ ದೊರೆಯಿತು ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಜಿಬ್ರೀಲ್ ಅಲೈಹಿಸ್ಸಲಾಮರನ್ನು ವಿಚಾರಿಸಿದರು. ಜಿಬ್ರೀಲ್ ಅಲೈಹಿಸ್ಸಲಾಂ ಹೀಗೆ ಉತ್ತರಿಸಿದರು: ಸೂರಾ ಕುಲ್ ಹುವಲ್ಲಾಹು ಅಹದ್ ಮೇಲಿನ ಪ್ರೀತಿಯ ಕಾರಣದಿಂದ ಅವರಿಗೆ ಈ ಸ್ಥಾನ ಲಭಿಸಿದೆ. ಅವರು ಏಳುವಾಗ, ಕುಳಿತುಕೊಳ್ಳುವಾಗ, ಸವಾರಿ ಮಾಡುವಾಗ ಮತ್ತು ನಡೆಯುವಾಗ ಎಲ್ಲಾ ಸ್ಥಿತಿಗಳಲ್ಲಿಯೂ ಅದನ್ನು ಪಠಿಸುತ್ತಿದ್ದರು. ತಬೂಕ್ ತಲುಪಿದ ನಂತರ ಇನ್ನೂ ಮುಂದಕ್ಕೆ ಹೋಗುವುದರ ಕುರಿತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಯರೊಂದಿಗೆ ಸಮಾಲೋಚನೆ ನಡೆಸಿದರು ಎಂದು ಪ್ರಸ್ತಾಪಿಸಲಾಗಿದೆ. ಹಜರತ್ ಉಮರ್ ರಜಿಯಲ್ಲಾಹು ಹೀಗೆ ಹೇಳಿದರು: ಯಾ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ರೋಮನರ ಬಳಿ ಬಹಳಷ್ಟು ಸೈನಿಕರಿದ್ದಾರೆ. ಅವರಲ್ಲಿ ಮುಸ್ಲಿಮರಾಗಿ ಯಾರೂ ಇಲ್ಲ. ನಾವು ಅವರ ಹತ್ತಿರಕ್ಕೆ ಬಂದಿದ್ದೇವೆ. ನೀವು ಹತ್ತಿರ ಬಂದಿರುವುದೇ ಅವರಲ್ಲಿ ಭಯವನ್ನು ಉಂಟು ಮಾಡಿದೆ. ಬೇರೆ ಅಭಿಪ್ರಾಯಗಳು ಇಲ್ಲದಿದ್ದರೆ ಅಥವಾ ಅಲ್ಲಾಹನು ಏನಾದರೂ ಉತ್ತಮ ಪರಿಸ್ಥಿತಿಯನ್ನು ಉಂಟು ಮಾಡುವ ತನಕ ನಾವು ಈ ವರ್ಷ ಹಿಂತಿರುಗಿ ಹೋಗೋಣ. ಈ ಮಾತನ್ನು ಕೇಳಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಬೂಕ್ನಲ್ಲಿ 20 ದಿನ ತಂಗಿದ ನಂತರ ಹಿಂತಿರುಗಲು ನಿರ್ಧರಿಸಿದರು. ಮತ್ತೊಂದು ಹೇಳಿಕೆ ಪ್ರಕಾರ ಅವರು 20ಕ್ಕಿಂತ ಕಡಿಮೆ ದಿನಗಳು ತಬೂಕ್ನಲ್ಲಿ ತಂಗಿದ್ದರು. ಮದೀನದಿಂದ ಹೊರಟು ಹಿಂತಿರುಗುವವರೆಗೆ 2 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಸಮಯ ಹಿಡಿಯಿತು. ಮದೀನಾಕ್ಕೆ ಹಿಂತಿರುಗುವ ಪ್ರಯಾಣದ ಬಗ್ಗೆ ಮುಂದಿನ ಬಾರಿ ವಿವರಿಸಲಾಗುವುದು ಇನ್ಶಾ ಅಲ್ಲಾ. ನಾನು ಹಿಂದೆಯೂ ಬಾಂಗ್ಲಾದೇಶಕ್ಕಾಗಿ ದುಆ ಮಾಡಲು ಹೇಳಿದ್ದೆ. ಅಲ್ಲಿ ಅಹಮದಿಯಾ ವಿರೋಧ ವಿಭಾಗ ಸಾಕಷ್ಟು ಗದ್ದಲ ಎಬ್ಬಿಸುತ್ತಿದೆ. ಅಲ್ಲಾಹನು ಎಲ್ಲ ಅಹಮದಿಯರನ್ನು ಸುರಕ್ಷಿತವಾಗಿಡಲಿ, ಅವರ ದುಷ್ಕೃತ್ಯಗಳಿಂದ ರಕ್ಷಿಸಲಿ. ಅದೇ ರೀತಿ ಪಾಕಿಸ್ತಾನದ ಅಹಮದಿಯರಿಗಾಗಿಯೂ ದುಆ ಮಾಡಿರಿ. ಅಲ್ಲಾಹನು ಅವರನ್ನು ಸಹ ಸುರಕ್ಷಿತವಾಗಿಡಲಿ. ಈಗ ಬಹಳಷ್ಟು ದುಆಗಳ ಅಗತ್ಯವಿದೆ. ಅದೇ ರೀತಿ ಫಲಸ್ತೀನರಿಗಾಗಿಯೂ ದುಆ ಮಾಡಿರಿ. ಒಪ್ಪಂದಗಳು ಮತ್ತು ಕದನ ವಿರಾಮಗಳ ಹೊರತಾಗಿಯೂ ಅವರ ಹತ್ಯಾಕಾಂಡವು ಅದೇ ರೀತಿ ನಡೆಯುತ್ತಿದೆ. ಅಲ್ಲಾಹನು ಕೃಪೆ ತೋರಲಿ. ಅದೇ ರೀತಿ ಆಫ್ರಿಕಾದ ಅಹಮದಿಯರಿಗಾಗಿಯೂ ದುಆ ಮಾಡಿರಿ. ಅಲ್ಲಿಯೂ ಕೆಲವು ಸ್ಥಳಗಳಲ್ಲಿ ಸರ್ಕಾರಗಳು ಅವರ ಮೇಲೆ ದೌರ್ಜನ್ಯ ಎಸಗುತ್ತಿವೆ. ಕೆಲವೆಡೆ
ಭಯೋತ್ಪಾದಕರು ವಿವಿಧ ಸ್ಥಳಗಳಲ್ಲಿ ದಾಳಿ ಮಾಡುತ್ತಿದ್ದಾರೆ. ಅದರಿಂದ ಕೆಲವೆಡೆ ಅಹಮದಿಯರು ಕೂಡ ಹಾನಿಗೊಳಗಾಗುತ್ತಿದ್ದಾರೆ. ಅಲ್ಲಾಹನು ಇಡೀ ಲೋಕದಲ್ಲಿ ಶಾಂತಿ ಮತ್ತು ಸುರಕ್ಷತೆಯನ್ನು ಸ್ಥಾಪಿಸಲಿ. الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.